ನಾನು ಯಾವಾಗಲೂ ನನ್ನ ಜೊತೆ ನನಗೆ ನನ್ನ ತಮ್ಮಂದಿರು ಹುಟ್ಟಲಿಲ್ಲ. ಹಲೋ 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 ಆಮಾಂ, ನನ್ನ ಜೊತೆ ನನಗೆ ತಮ್ಮಂದಿರು ಹುಟ್ಟಲಿಲ್ಲ. ಸೊ ಹಂಗಾಗಿ ಡಾಲಿನ ಒಂದಷ್ಟು ಜನ ನನ್ನ ಸ್ನೇಹಿತರನ್ನ ನನ್ನ ತಮ್ಮದಿರ ಥರ ನೋಡ್ತೀನಿ ಎಲ್ಲರನ್ನೂ ಯಾವಾಗಲೂ. ಯಾಕೆಂದರೆ ಅದು ಗೊತ್ತಿಲ್ಲ, ಒಂದು ಅಣ್ಣ ಅಂದಾಗ ಒಂದು ತಮ್ಮ ಹೇಗಿರ್ತಾನೆ ಅಂತ. ಸುಮಾರು ಜನ ನನ್ನ ತಂಬಿ ಅಂತ ಒಬ್ಬನ ಯಾವಾಗಲೂ ಪ್ರೀತಿಯಿಂದ ಕರಿತೀನಿ. ಹಂಗೆ ನಾನು ಧನಂಜಯನ ನೋಡ್ತೀನಿ, ನಮ್ಮ ಅಡ್ವೊಕೇಟ್ನ, ನಿನ್ನೆ ನಾಗಭೂಷಣನ ಆ್ಯಸ್ ಇಟ್ ಈಸ್ ನಮ್ಮ ಚೇರ್ಮನ್ರು. ನಿನ್ನೆ ಚೇರ್ಮನ್ರು ಅನ್ನೋದು ನಾನು. ಅಂದರೆ ಆ ಒಂದು ಸ್ಟೇಜು ಸಿಗತ್ತೆ ಖಂಡಿತವಾಗ್ಲೂ. ನಿಮ್ಮನ್ನೆಲ್ಲ ನಾನು ಅದೇ ಥರ ನೋಡ್ತೀನಿ ಯಾವಾಗಲೂ. ನಾನು ಇನ್ನೊಂದು ಸತಿ ಯಾರನ್ನ ದೊಡ್ಡವರು ನಾನು ಯಾವ ಸ್ಟೇಜ್ ಮೇಲೂ ಬರೋಲ್ಲ. ನಾನು ಅದೇ ಅವ್ರಿಗೆ ಹೇಳಿದೆ, ಇನ್ಮೇಲೆ ನಾನು ಪಂಚೆ ಶರ್ಟ್ ಹಾಕ್ಕೊಂಡು ಟವಲ್ ಹಾಕೊಂಡು ಬರ್ಬೇಕಷ್ಟೇ. ದಾರಿ ಬಿಡ್ರ ಅಂತ. ಧನಂಜಯನ ಬಗ್ಗೆ ಯಾವಾಗಲೂ ನನಗೊಂದು ಅಪಾರವಾದ ಗೌರವ ಇದೆ ಇದೆಯಲ್ಲಿ. ಯಾಕೆಂದರೆ ತಾನು ಬೆಳೆದು ಜೊತೆಲಿದ್ದವ್ರನ್ನೂ ಬೆಳೆಸ್ಕೋಬೇಕು ಅಂತ, ಜೊತೆಲಿರೋರು ಎಲ್ಲರನ್ನೂ ಕರ್ಕೊಂಡು ಆ ಮುಂದಕ್ಕೆ ಹೋಗುವಂಥ ಮನೋಭಾವನೆ ತುಂಬ ದೊಡ್ಡದು. ಎಲ್ರಿಗೂ ಬರಲ್ಲ. ಸ್ಪೆಷಲಿ ನಮ್ಮ ಗಾಂಧಿನಗರದಲ್ಲಿ ಹುಟ್ಟಿದ್ರೆ ಸಾಕು, ತುಳಿದಾಕ್ತಾ ಇರ್ತಾರೆ ಹಂಗೆ ಹಾಕ್ಕೊಂಡು. ಅಂಥ ಟೈಮಲ್ಲಿ ನಾನು ಎದ್ದೊಳ್ತೀನಿ ಅನ್ನೋದೇ ತುಂಬ ದೊಡ್ಡ ವಿಚಾರ ನನಗೆ. ಹಂಗಾಗಿ ಧನಂಜಯನ ಸ್ಟ್ರಗಲ್ಲು ಮತ್ತು ಧನಂಜಯ ಬಂದಿದ್ದ ರೂಟು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಧನಂಜಯನ ಮನಸ್ಸು ನನಗೆ ತುಂಬ ಇಷ್ಟ ಅಂತ. ನನ್ನ ಒಂದು ಸಲಗ ಮಾಡಿದಾಗ ನನ್ನ ಹತ್ರ ಎಲ್ಲವನ್ನೂ ಕಳ್ಕೊಂಡಿದ್ದೆ. ಆ ಕಳ್ಕೊಂಡಾಗ ನನ್ನ ಗೆಲುವಿಗೆ ಕಾರಣ ಆದಂಥ ಧನಂಜಯ ಒಂದು ಮುಖ್ಯವಾದ ಪಾತ್ರ ಮಾಡಿ, ಸಾಮ್ರಾಟ್ ಅಂತ ಆ ಪಾತ್ರ ಮಾಡಿ ನನ್ನ ಗೆಲುವು ತಂದುಕೊಟ್ಟಂಥ ಧನಂಜಯನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಂಗಾಗಿ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡು ಒಳಗಡೆ ಪ್ರೀತಿ ಮಾಡ್ತೀನಿ ಇವ್ರನ್ನೆಲ್ಲರನ್ನೂ. ಸತೀಶನ್ನು ಅಷ್ಟೇ. ಸತೀಶನ್ನು ನೋಡಿದಾಗ ನನಗೆ ಯಾವಾಗಲೂ ಸತೀಶ ಅದ್ಭುತವಾದ ನಟ. ನನಗೆ ಆಸೆ ಜೊತೆಯಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ. ಆಮೇಲೆ ನಮಗೆಲ್ಲರಿಗೂ ಇನ್ನೂ ಏನೋ ಒಂದು ದೊಡ್ಡ ಬ್ರೇಕ್ ಸಿಗಬೇಕು ಅನ್ನೋ ಆಸೆ ನನಗೆ ಯಾವಾಗಲೂ. ನನಗೂ ಏನೂ ಸಿಕ್ಕಿಲ್ಲ ಇನ್ನೂ ಅಂತ ನಾನು ಯಾವಾಗಲೂ ಅನ್ಕೋತೀನಿ, ಇನ್ನೇನ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ನಿನ್ನ ಮರ್ತೇ ಹೋಗ್ತೀನಿ ಕಣಪ್ಪ, ನಮ್ಮ ನವೀಣ. ಗುಲ್ಟು ನವೀಣ. ನಮ್ಮ ಸಪ್ತಮಿ ಗೌಡ, ಅದನ್ನ ನಮ್ಮ ಮನೆ ಅಕ್ಕಪಕ್ಕದ ಮನೆ ಹುಡುಗಿ ಥರ ಕಾಣುತ್ತೆ. ನೀವಂತೂ ತೊಂದರೆ ಇಲ್ಲ ಬಿಡಮ್ಮ, ಇವಾಗ ಎಸ್ಟಾಬ್ಲಿಷ್ಡ್. ಈಗ ಭಾರಿ ಖುಷಿ ಆಗುತ್ತೆ ನೋಡಿದಾಗ ನಮಗೆಲ್ಲನೂ. ಅಂದರೆ ನಾವೆಲ್ಲ ಏನಿಲ್ಲೆಲ್ಲ ಸೇರಿದ್ದೀವಿ. ನಾನು ಸತ್ಯದೇವ್ ಅವ್ರ ಬಗ್ಗೆ ಕೇಳ್ತಾ ಬಂದೆ ಜರ್ನಿಯಲ್ಲಿ. ಧನಂಜಯನೂ ಹೇಳಿದ್ರು, ನಮ್ಮ ಅಲ್ಲೂರಗೂ ಹೇಳ್ತಾ ಇದ್ದ, ನಮ್ಮ ಥರನೇ ಇವರು ಕಷ್ಟಪಟ್ಟು ತುಂಬ ಜೀವನದಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ ನಾವೆಲ್ಲ ಹೆಂಗೆ ಬಂದು ನಿಂತಿದ್ದೀವೋ ಆ ಥರ ಇವರು ಇವತ್ತೊಂದು ದೊಡ್ಡ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ. ನಿಮ್ಮದೊಂದು ವೆಬ್ ಸೀರೀಸ್ ಇದೆಯಂತೆ, ನಾನು ಅದನ್ನು ನೋಡ್ತೀನಿ ಸರ್ ನೆಟ್ಫ್ಲಿಕ್ಸಲ್ಲಿ. ಐ ಆಮ್ ಸಾರಿ, ನಾನು ಅದನ್ನು ನೋಡಿಲ್ಲ ಅದನ್ನು. ನಮ್ಮ ಹುಡುಗ ಹೇಳ್ತಿದ್ದ ಅದನ್ನು. ಯಾವಾಗಲೂ ಯಾರು ಈ ಕಷ್ಟದಲ್ಲಿ ಬಂದಿರೋರೆಲ್ಲ ಒಂದು ಕಡೆ ಸೇರ್ತೀವಿ. ನಮ್ಮಲ್ಲಿ ಒಳಗೇ ದುಃಖ ಮತ್ತು ನೋವು ಎಲ್ಲವನ್ನೂ ಸಹಿಸ್ಕೊಂಡು ಕೂತಿರ್ತೀವಿ. ಒಂದೇ ಒಂದು ಕಾರಣಕ್ಕೆ, ಭಗವಂತ ಇನ್ನೊಂದು ಅವಕಾಶ ಕೊಡಪ್ಪ, ಏನಾನ ಮಾಡ್ತೀವಿ, ನಾವು ಪ್ರಯತ್ನ ಪಡ್ತೀವಿ ಅಂತ. ಆ ಪ್ರಯತ್ನ ನಡೀತಾನೆ ಇದೆ. ಮತ್ತು ಈ ಪ್ರಯತ್ನದಲ್ಲಿ ಗೆಲ್ಲೋರು ನಾವೇನೇ. ಯಾವಾಗಲೂ ನಾವು ಖಂಡಿತವಾಗ್ಲೂ ಒಂದು ದಿವಸ ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ತೀವಿ. ಇವತ್ತೇನು ನಾವೆಲ್ಲ ಮಾತಾಡ್ತಾ ಇದ್ದೀವಿ, ಸ್ಪೆಷಲಿ ಸತೀಶ ನೀನೇನು ಮಾತಾಡಿದೆ ನನಗೆ ತುಂಬ ಮನಸ್ಸಿಗೆ ನಾಟ್ತಾ ಇತ್ತು ಅದು. ಅಂದರೆ ಇಲ್ಲಿ ಜನ ಕಡಿಮೆ ಇರ್ಬೋದು, ಬಟ್ ವಿಷಯ ತುಂಬ ದೊಡ್ಡದಾಗಿದೆ. ತುಂಬ ದೊಡ್ಡ ಮಟ್ಟಕ್ಕೆ ಮುಟ್ತಾ ಇರುತ್ತೆ ಎಲ್ಲರ ಮನಸ್ಸಿಗೂ. ಈ ಝೀಬ್ರಾ ಸಿನಿಮಾಗೆ ನಾನು ಯಾವಾಗಲೂ, ಅಂದರೆ ಸಿನಿಮಾಗೆ ಭಾಷೆ ಇಲ್ಲ. ತೆಲುಗು, ಕನ್ನಡ, ತಮಿಳು, ಹಿಂದಿ ಯಾವತ್ತೂ ಭಾಷೆ ಇಲ್ಲ. ಎಷ್ಟೋ ನೋವುಗಳನ್ನು, ಎಷ್ಟೋ ಖುಷಿಗಳನ್ನು ನಾವು ತೆರೆ ಮೇಲೆ ಹಂಚ್ಕೋತೀವಿ. ಅದನ್ನೆಲ್ಲ ಭಾಷೆನ ಮ್ಯೂಟ್ ಮಾಡಿ ನೋಡಿದ್ರೆ ಎಲ್ರಿಗೂ ನೋವಾಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ, ಎಲ್ರಿಗೂ ನಿಜ ಅನಿಸುತ್ತೆ, ಎಲ್ರಿಗೂ ತಪ್ಪು ಅನಿಸುತ್ತೆ. ಅದು ಸಿನಿಮಾ. ಸೊ ಹಂಗಾಗಿ ಝೀಬ್ರಾ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಎಲ್ಲ ಕಡೆ ತುಂಬ ದೊಡ್ಡ ಮಟ್ಟಕ್ಕಾಗಲಿ, ತುಂಬ ಒಳ್ಳೆಯದಾಗಲಿ ಅಂತ ನಾನು ಮನಸಾರೆ ಬಯಸ್ತೀನಪ್ಪ.